ಹಾಯ್ ಫ್ರೆಂಡ್, ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಇವತ್ತು ಚೂಡಿದಾರ್ ಪ್ಯಾಂಟ್ನ ಕಟಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಇವತ್ತು ಚೂಡಿದಾರ್ ಪ್ಯಾಂಟ್ನ ಪಾಕೆಟ್ ಹೇಗೆ ಸ್ಟಿಚ್ ಮಾಡಬೇಕು ಅಂತ ನಾನು ಇವತ್ತು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ನೀವು ಕಲಿಯೋ ಆಸಕ್ತಿ ಇದ್ದವರು ಈ ವಿಡಿಯೋವನ್ನು ಫುಲ್ಲಾಗಿ ನೋಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಲೋ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋ ಪ್ಯಾಂಟ್ ಕಟಿಂಗ್ ಮಾಡಿ ನೋಡಿದಲ್ವ. ಈಗ ಅದಕ್ಕೆ ಪ್ಯಾಂಟ್ ಹೇಗೆ ರೆಡಿ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ಹಾಗೆ ಪಾಕೆಟ್ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಓಕೆ ಫ್ರೆಂಡ್, ಇವಾಗ ನೋಡಿ, ಇವಾಗ ಫಸ್ಟ್ ಬೆಲ್ಟನ್ನು 2 ಪೀಸ್ ಕಟ್ ಮಾಡ್ಕೊಂಡಿದ್ದೀನಲ್ವ, ಅದನ್ನು ನಾನು ಈ ಕಡೆಗೆ 1 ಇಂಚು ಬಿಟ್ಬಿಟ್ಟು ನಾನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಓಕೆ, ಚಿಕ್ಕದಾಗಿರೋ ಸೈಡ್ಗೆ ದೊಡ್ಡದಾಗಿರೋ ಸೈಡ್ಗೆ ಚಿಕ್ಕದು. ಓಕೆ, ಈ ಕ್ರಾಸ್ ನಾನು ಟೇಬಲ್ ಮೇಲೆ ಕಟ್ ಮಾಡುವಾಗನೇ ನನಗೆ ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ. ಅದಕ್ಕೂ ನೀವು 2 ಸೈಡೂ ಅಟ್ಯಾಚ್ ಮಾಡ್ಕೊರಿ ಈ ರೀತಿ. ಫ್ರೆಂಡ್ಸ್, ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ಗೆ ಏನಾದರೂ ಭೇಟಿಯಾಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಫ್ರೆಂಡ್, ಇವಾಗ ಅದನ್ನು ನಾನು ಓವರ್ಲಾಕ್ ಮಾಡಿಕೊಂಡು ಬಂದುಬಿಟ್ಟು ಅದಕ್ಕೂ ಪಾಯಿಂಟೆಡ್ ಸ್ಟಿಚ್ ಹಾಕ್ತಾಯಿದ್ದೀನಿ. ನೀವು ಪಾಯಿಂಟೆಡ್ ಬೇಕಾದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ಕಿನಾರಿ ಬೇಕಾದ್ರೂ ಹಾಕ್ಕೋಬೋದು. ಇವಾಗ ಎರಡಕ್ಕೂ ನಾನು ಹಾಕ್ಕೊಂಡಿರ್ತೀನಿ. ನಾನು ಸ್ವಲ್ಪ ಲೆಂತಾಗಿರುತ್ತದಂತೆ ವಿಡಿಯೋ ಸ್ವಲ್ಪ ಕಟ್ ಮಾಡಿರ್ತೀನಿ. ಓಕೆ, ನೀವು ಅರ್ಥ ಮಾಡ್ಕೋಬೇಕು. ಇವಾಗ ಬೆಲ್ಟ್ ಬಿಡ್ತು. ಓಕೆ, ಇವಾಗ ನಾವು ಟೇಬಲ್ ಮೇಲೆ ಕಟ್ ಮಾಡುವಾಗ ಜಸ್ಟ್ ಪೀಸ್ ಮಾತ್ರ ಮಾಡ್ಕೊಂಡಿದ್ದೀವಲ್ವ. ಇವಾಗ 24 ಇಂಚು, ಬೆಲ್ಟ್ ಹೈಟ್ ಬಂದುಬಿಟ್ಟು 10.5 ಇಂಚು. ಇವಾಗ ನಾವು ಈ ಎಕ್ಸ್ಟ್ರಾ ಇರೋದನ್ನು ನಾವು ಮಿಷಿನ್ ಮೇಲೆ ಸ್ಟಿಚ್ ಮಾಡಿದ ಮೇಲೇ ಟ್ರಿಮ್ ಮಾಡ್ಕೋಬೇಕು. ಇವನ್ನು ನಾವು ಟೇಬಲ್ ಮೇಲೆ ತೋರಿಸ್ಕೊಡೋಕ್ಕೂ ಆಗೋದಿಲ್ಲ. ಅದಕ್ಕೆ ನಾನು ಪ್ರತಿಯೊಂದನ್ನು ನಾನು ಹೇಳೋದು, ನೀವು ಸ್ಟಿಚ್ಚಿಂಗು ನೋಡಬೇಕು, ಕಟಿಂಗೂ ನೋಡಬೇಕು. ಒಂದು ನೋಡಿಲ್ಲ ಅಂದರೆ ಅರ್ಥ ಆಗೋದಿಲ್ಲ. ಆವಾಗ ಒಂಥರ ಬ್ಯಾಡ್ ಇನ್ಫಾರ್ಮೇಷನ್ ಬರುತ್ತೆ. ಹಾಗಾಗಿಬಿಟ್ಟೆ ನಾನು ಒಂದು ದಿವಸ ಕಟಿಂಗು, ಒಂದು ದಿವಸ ಸ್ಟಿಚ್ಚಿಂಗ್ ವೀಡಿಯೋಗಳನ್ನ ಹಾಕೋದು. ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಅಷ್ಟೇ. ಇವಾಗ ನಾವು ಟೋಟಲ್ ಎಕ್ಸ್ಟ್ರಾ ನಾವು 1 ಇಂಚು ಬಿಟ್ಟು ನಾವು ಕಟ್ ಮಾಡ್ಕೊಂಡಿದ್ವಿ, ಕರೆಕ್ಟ್ ಅಲ್ವಾ? 23 ಇತ್ತು, ಅದಕ್ಕೆ ನಾವು 1 ಇಂಚು ಆ್ಯಡ್ ಮಾಡಿಬಿಟ್ಟು ಕಟ್ ಮಾಡ್ಕೊಂಡಿದ್ವಿ. ಓಕೆ, ಇವಾಗ ನಾನು ಮೇಲ್ಗಡೆ ಲಾಡಿ ದಾರ ಹಾಕೋಕ್ಕೂ 1 ಇಂಚು ಅಷ್ಟು ಗ್ಯಾಪ್ ಬಿಟ್ಕೊಂಡು ಸೆಂಟ್ರಲ್ಲೇ, ಅಂದರೆ ಈ ಕಡೆಗೆ 1 ಇಂಚು, ಈ ಕಡೆಗೆ 1 ಇಂಚು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅಂದರೆ ಅಲ್ಲಿ ಸೆಂಟ್ರಲ್ಲಿ ಸ್ಟಿಚ್ ಹಾಕೋದಿಲ್ಲ. ಇವಾಗ ನೆಕ್ಸ್ಟ್ ಅದನ್ನು 2 ಕಡೆಯೂ ಡಿವೈಡ್ ಮಾಡಿಬಿಟ್ಟು ಫೋಲ್ಡ್ ಮಾಡ್ಕೊಬಿಡ್ತೀನಿ. ಓಕೆ, ನೀವು ಇದನ್ನು ಓವರ್ಲಾಕ್ ಮಾಡ್ಕೊಂಡ್ರೂ ಬೆಟರೇ, ಇಲ್ಲಾಂದರೆ ಈ ಥರ ಫೋಲ್ಡ್ ಮಾಡೋಕ್ಕಾದರೆ ಫೋಲ್ಡ್ ಮಾಡ್ಕೊಳೋದು ಬೆಟರೇ. ಯಾಕಂದರೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳೋದು ಉತ್ತಮ. ಆದರೆ ಫಸ್ಟ್ ಸ್ಟಿಚ್ ಅಟ್ಯಾಚಿಂಗ್ ಸ್ಟಿಚ್ ಮಾಡಿರ್ತೀವಿ ನೋಡಿ, ಅದನ್ನು ತುಂಬ ಗಟ್ಟಿಯಾಗಿ ಹಾಕಬೇಕು. ಇಲ್ಲ, ನಾನು ಇವಾಗ ಒಂದೇ ಸ್ಟಿಚ್ ತೋರಿಸಿರೋದು, ನೀವು 2 ಸ್ಟಿಚ್ ಹಾಕೋರಿ. ಓಕೆ, ಈ ರೀತಿ ಪಾಯಿಂಟ್ ಟರ್ನ್ ಮಾಡಿಬಿಟ್ಟು ನೋಡಿ, ಓಪನ್ ಬಂತು. ಅದರಲ್ಲಿ ಲಾಡಿ ದಾರ ಹಾಕೋಣಕ್ಕು. ಇವಾಗ ಇದನ್ನು ಮಿಡ್ಲ್ ಸೆಂಟ್ರ್ ಮಾಡ್ಕೋರಿ. ಆ ಸೆಂಟ್ರ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಡಿ. ಓಕೆ, ಆಮೇಲೆ ಮತ್ತೆ ಅದನ್ನು ಸೆಂಟ್ರ್ ಮಾಡಿಬಿಟ್ಟು, ಇವಾಗ ನಮಗೆ ರೈಟ್ ಸೈಡು, ಲೆಫ್ಟ್ ಸೈಡು, ಸೆಂಟ್ರ್ ಗೊತ್ತಾಯ್ತಲ್ವ. ಇವಾಗ ನಾವು ರೈಟ್ ಸೈಡು ಅಂದರೆ ಪಾಕೆಟ್ ಬೇಕು ಅನ್ನೋದು ನಮಗೆ ರೈಟ್ ಸೈಡ್ ಅಲ್ವಾ, ರೈಟ್ ಸೈಡ್ ಬಂದುಬಿಟ್ಟು ನಾವು ಕಟ್ ಮಾಡಿ ಓಪನ್ ಮಾಡ್ಕೊಬಿಡ್ಬೇಕು. ಓಕೆ, ಇದೆಲ್ಲ ಸ್ಟಿಚ್ ಆದಮೇಲೆ ಒಂದೊಂದಾಗಿ ಮಾಡ್ಕೋಬೇಕು. ಹಾಗೆ ನಾವು ಟೇಬಲ್ ಮೇಲೇ ಎಲ್ಲ ತೋರಿಸ್ಕೊಡೋಕ್ಕೂ ಆಗೋದಿಲ್ಲ. ಹಾಗಾಗಿಬಿಟ್ಟು ನಾನು ಸ್ಟಿಚಿಂಗ್ ವಿಡಿಯೋನು ನೋಡಿ ಅಂತ ಹೇಳಿರೋದು. ಇವಾಗ ನಾನು ಮೇಲ್ಗಡೆ ನಾವು ಬೆಲ್ಟ್ ಫೋಲ್ಡ್ ಮಾಡಬೇಕಂದ್ರೆ 1 ಇಂಚು ಬೇಕು. ಆ 1 ಇಂಚಿನ ಬಿಟ್ಬಿಟ್ಟು ಕೆಳಗಡೆ ಸ್ವಲ್ಪ ಅಟ್ಯಾಚ್ ಮಾಡಿಕೊಂಡು ಟರ್ನ್ ಮಾಡಿಬಿಟ್ಟು ನಮಗೆ ಮಾರ್ಜಿನ್ ಎಷ್ಟು ಇರ್ತದೆ ನೋಡಿಕೊಂಡು ಆ ಮಾರ್ಜಿನ್ ತಗ್ಮಟ್ಟಾಗಿ ನಾನು ಸ್ಟಿಚ್ ಹಾಕಿದ್ದೀನಿ. ಇದು ನಾನು ಟೇಬಲ್ ಮೇಲೆ ಕಟ್ ಮಾಡುವಾಗ ನಿಮಗೆ ಆ ಮೆಜರ್ಮೆಂಟ್ಗಳೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಓಕೆ, 2 ಸೈಡು ನ್ಯಾಚ್ ಹಾಕ್ಕೊಂಡು ಅದನ್ನು ಪಾಕೆಟ್ನು ಟರ್ನ್ ಮಾಡಿ. ಈ ಟರ್ನ್ ಮಾಡಿ ಆನಂತರ ನೀವು ಇದನ್ನು ಎಡ್ಜ್ ಸ್ಟಿಚ್ ಬೇಕಾದ್ರೂ ಹಾಕಿ, ಇಲ್ಲ ಪಾಯಿಂಟೆಡ್ ಸ್ಟಿಚ್ ಬೇಕಾದ್ರೂ ಹಾಕಿ. ನಾನಂತೂ ಪಾಯಿಂಟೆಡ್ ಸ್ಟಿಚ್ಚನ್ನೇ ನಾನು ಯೂಸ್ ಮಾಡ್ತೀನಿ ಜಾಸ್ತಿ ರೆಗ್ಯುಲರಾಗಿ. ಓಕೆ, ಈ ಟರ್ನಿಂಗಲ್ಲಿ ಮಾತ್ರ ನೀವು ಎಡ್ಜ್ ಸ್ಟಿಚ್ ಯೂಸ್ ಮಾಡಿ. ಯಾಕಂದರೆ ಈ ಕಡೆ ಟರ್ನ್ ಮಾಡ್ತೀವಲ್ವ, ಅದು ಮಿಕ್ಕಿರೋದು ಪಾಯಿಂಟೆಡ್ ಸ್ಟಿಚ್ಚು. ಓಕೆ,
ಈಗ ನಮಗೆ ಪಾಕೆಟ್ ಎಷ್ಟು ಓಪನ್ ಬೇಕನ್ನೋದನ್ನು ಆಯ್ತಲ್ವಾ. ಇವಾಗ ಇಲ್ಲೇನು ಮಾಡಬೇಕಂದ್ರೆ ಶೇಪ್ ಮಾಡ್ಕೋಬೇಕು ಈ ರೀತಿ. ಓಕೆ, ಇವಾಗ ನಾವು ಎಷ್ಟು ಇಲ್ಲಿ ಪಾಯಿಂಟೆಡ್ ಸ್ಟಿಚ್ ಬಂದಿರ್ತದೋ ಆ ಲೆವೆಲ್ಗೆ ಇದನ್ನು ನಾವು ಈ ಥರ ಶೇಪ್ ಕಟ್ ಮಾಡ್ಕೋಬೇಕು. ಶೇಪ್ ಕಟ್ ಮಾಡಿಕೊಂಡು ಈ ಕಚ್ಚ ಅಂದರೆ ಒಳಗಡೆಗೆ ಹೋಗಬೇಕು. ಈ ಒಳಗಡೆಗೆ ಹೋಗೋ ಥರ ನಾವು ಕರೆಕ್ಟಾಗಿ ಮಾರ್ಜಿನ್ ಇಟ್ಕೋಬೇಕು. ಇದನ್ನು ನೀಟಾಗಿ ಪಾಕೆಟ್ ಶೇಪು ತಿರ್ಸ್ಕೊಂಡು ಆ ಎಕ್ಸ್ಟ್ರಾ ಕ್ಲಾತ್ ಇದೆ ಅಲ್ವಾ, ಈಗ ಎಕ್ಸ್ಟ್ರಾ ಕ್ಲಾತು ಕಟ್ ಮಾಡ್ಕೋಬೇಡಿ. ಯಾಕಂದರೆ ನಾವು ಟರ್ನ್ ಮಾಡಿಬಿಟ್ಟು ಪಾಯಿಂಟೆಡ್ ಹಾಕುವಾಗ ಈ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಏನೇ ಇರಬೇಕಂದ್ರೆ ಒಳಗಡೆ ಇದ್ಬಿಡಬೇಕು. ಪಾಕೆಟಲ್ಲಿ ಯಾವುದೇ ರೀತಿ ಅಂತ ಮಾರ್ಜಿನ್ ಸಿಕ್ಕಬಾರ್ದು ಅನ್ನೋದೊಂದು ಉದ್ದೇಶಕ್ಕೆ ಕರೆಕ್ಟಾಗಿ ನಾನು ಕಟ್ ಮಾಡಿಬಿಟ್ಟಿರ್ತೀನಿ. ಈಗ ಅದನ್ನು ಟರ್ನ್ ಮಾಡಿಬಿಟ್ಟು ಸ್ಕ್ವೇರ್ ಟೈಪೇ ಬರುತ್ತದೆ. ಮೇಲ್ಗಡೆ ಪಾಕೆಟ್ ಎಜ್ಜಲ್ಲಿ ಸ್ಕ್ವೇರೇ, ಬಾಟಮಲ್ಲೂ ಸ್ಕ್ವೇರೇ, ಈ ರೀತಿ ಸ್ಕ್ವೇರ್ ಟೈಪ್ ಮಾಡ್ಕೊರಿ. ಯಾಕಂದರೆ ಮತ್ತೆ ನಾವು ಕೆಳಗಡೆ ಬಾಟಮ್ ಪೀಸ್ ಅಟ್ಯಾಚ್ ಮಾಡುವಾಗ ಅದು ಸಿಕ್ಕಬಾರ್ದು. ಹಾಗಾಗಿಬಿಟ್ಟು ಈ ಥರ ಸ್ಕ್ವೇರ್ ಮಾಡ್ಕೋಬೇಕು. ಓಕೆ, ಇದೇ ಟ್ರಿಕ್ಕು ನಿಮಗೆ ಪ್ಯಾಂಟಲ್ಲಿ ಇಂಪಾರ್ಟೆಂಟ್ ಟ್ರಿಕ್ಕು. ಈಗ ಪಾಕೆಟ್ ಅಟ್ಯಾಚ್ ಆಯ್ತಲ್ವ, ಇವಾಗ ಎರಡು ಸೇರಿಸ್ಬಿಟ್ಟು ಪಾಕೆಟು ಬಾಡಿ ಓಪನ್ ಮಾಡಿದೆ ಅಲ್ವಾ, ಅದನ್ನು ನೀವು ಅಟ್ಯಾಚ್ ಮಾಡ್ಕೋಬೇಡಿ. ಇದಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ಗಳೆಲ್ಲ ನಾವು ಫಸ್ಟೇ ಆ್ಯಡ್ ಮಾಡಿರ್ತೀನಿ, ಗೊತ್ತಾಯ್ತಲ್ವ, 1 ಇಂಚು ಆ್ಯಡ್ ಮಾಡಿರೋದು. ಆಮೇಲೆ ಆ್ಯಡ್ ಮಾಡೋದಂತೂ ಯಾವುದೂ ಇರೋದಿಲ್ಲ. ಈಗ ಅದನ್ನು ನಾನು ಮತ್ತೆ ಓವರ್ಲಾಕ್ ಮಾಡ್ಕೊಂಬಿಟ್ಟು ಈ ಓವರ್ಲಾಕ್ ವೀಡಿಯೋ ಮಾಡೋದನ್ನೆಲ್ಲ ಕಟ್ ಮಾಡಿರ್ತೀನಿ, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಇವಾಗ ಪಾಕೆಟ್ ಟಾಪಲ್ಲಿ ನೀಟಾಗಿ ರಫ್ ಹೊಡಿ ಮತ್ತು ಒಂದು ಸ್ಟಿಚ್ಚನ್ನು ಕಂಟಿನ್ಯೂ ಫಿನಿಶ್ ಮಾಡಿಬಿಟ್ಟು ಈ ಕಡೆ ಪಾಕೆಟ್ ಎಂಡಲ್ಲೂ ನೀಟಾಗಿ ರಫ್ ಅನ್ನೋದನ್ನು ಹೊಡೆದ್ಬಿಡಿ. ಓಕೆ, ಇದಕ್ಕೆ ಬೇಕಾದರೆ ಇನ್ನೂ ಒಂದು ಕಿನಾರಿ ಪಾಯಿಂಟೆಡ್ ಥರನೂ ಸ್ಟಿಚ್ ಹಾಕೋರಿ, ಇಲ್ಲ ಅಂದ್ರೂ ಒಂದೇ ರೀತಿಯಾದಂಥ ಸ್ಟಿಚ್ಚನ್ನು ಯೂಸ್ ಮಾಡಿ. ಓಕೆ ಫ್ರೆಂಡ್, ಈಗ ಇದನ್ನು ಪ್ಯಾಂಟು ಪಾಕೆಟು ರೆಡಿ ಆಯಿತು. ಇವಾಗ ಲಾಡಿ ದಾರ ನಾನು ಫಸ್ಟ್ ರೆಡಿ ಮಾಡ್ಕೊಂಡಿದ್ದೆ. ಆ ಲಾಡಿ ದಾರ ಇವಾಗ ಓಪನ್ ಬಿಟ್ಟಿದ್ದೀನಲ್ವ, ಈ ಓಪನಲ್ಲಿ ಸೇರಿಸ್ತಾ ಇದ್ದೀನಿ. ಇದನ್ನು ನಾನು ಫಸ್ಟ್ ಹಾಕ್ತಾಯಿದ್ದೀನಿ, ಯಾಕಂದರೆ ಮತ್ತೆ ಸ್ಟಿಚ್ ಆದಮೇಲೆ ಮತ್ತೆ ಒಂದು ಕಡ್ಡಿ ತಗೊಂಡು ಟರ್ನ್ ಮಾಡೋದು ಸ್ಟಿಚ್ ಮಾಡೋದು ಅಂದರೆ ಕಷ್ಟ ಅಂತ ಹೇಳ್ಬಿಟ್ಟು ನಾನು ಫಸ್ಟೇ ಹಾಕಿ ಸ್ಟಿಚ್ ಮಾಡ್ತೀನಿ. ನೀವು ಇದೇ ರೀತಿ ಮಾಡಿಕೊಡ್ರಿ, ನಿಮಗೆ ಈಸಿ ಆಗುತ್ತೆ. ಓಕೆ, ಇವಾಗ ನಾವು ಪಾಕೆಟನ್ನು ಕರೆಕ್ಟಾಗಿ 1 ಇಂಚ್ ಕೆಳಗಡೆ ಬಿಟ್ಟು ಮಾಡ್ಕೊಂಡಿದ್ದಲ್ವ, ಆ ಫೋಲ್ಡ್ ಆಗೋ ಜಾಗಕ್ಕೆ ಕರೆಕ್ಟಾಗಿ ಬಂದುಬಿಡ್ತದೆ. ನಮಗೆ ಇಲ್ಲಿನೂ ಫಿನಿಶಿಂಗನ್ನು ನೀಟಾಗಿ ಆಗಿಬಿಡ್ತದೆ. ಇದು ಫುಲ್ಲು ರೌಂಡು ನೀವು ಈ 1 ಇಂಚ್ ಅಷ್ಟು ಫೋಲ್ಡ್ ಮಾಡಿಕೊಂಡು ಫುಲ್ಲು ಸ್ಟಿಚ್ ಹಾಕೋಬೇಡಿ. ಓಕೆ, ಈ ಥರ ಫುಲ್ಲು ಸ್ಟಿಚ್ ಹಾಕ್ಕೊಂಡು ನೀಟಾಗಿ ಟ್ರಿಮ್ ಮಾಡಿಬಿಡಿ. ಟ್ರಿಮ್ ಮಾಡಿ ಆನಂತರ ಇವಾಗ ಲಾಡಿ ದಾರ ನಮಗೆ ಎಷ್ಟು ಉದ್ದ ಬೇಕು ಅನ್ನೋದನ್ನು ನೋಡಿಕೊಂಡು ಒಂದು 3 ಇಂಚು 4 ಇಂಚು ಎಕ್ಸ್ಟ್ರಾ ಬಿಟ್ಬಿಟ್ಟು ಇವಾಗ ಸೆಂಟ್ರ್ ಬರುತ್ತಲ್ವ, ಈಗ ನೋಡಿ ಫಸ್ಟೇ ಕಟ್ ಮಾಡಿದ್ವಿ, 23 ಇಂಚು ಇತ್ತು, 23 ಇಂಚು ರೆಡಿ ಬಂತು. ಈಗ ಸೆಂಟ್ರ್ ಇದೆ ಅಲ್ವಾ, ಸೆಂಟ್ರಲ್ಲೂ ಒಂದು ರಫ್ ಹೊಡೆದ್ಬಿಡಿ ಈ ಥರ. ಯಾಕಂದರೆ ಲಾಡಿ ದಾರ ಆ ಕಡೆ ಈ ಕಡೆ ಜರುಗಾಡಬಾರ್ದು, ಹಾಗಾಗಿಬಿಟ್ಟು ರಫ್ ಹೊಡೆದ್ಬಿಡಿ. ಯಾಕಂದರೆ ಕಿತ್ಕೊ ಬಂದುಬಿಟ್ರೆ ಹಾಕೋದು ತೆಗೆಯೋದು ಕಷ್ಟ ಆಗಿಬಿಡ್ತದೆ. ಈಗ ಸೆಂಟ್ರ್ ನ್ಯಾಚ್ ಹಾಕೋರಿ, ಆ ಸೆಂಟ್ರ್ ನ್ಯಾಚ್ ಮತ್ತು ಸೆಂಟ್ರ್ ಮ್ಯಾಚ್ ಮಾಡಿಬಿಟ್ಟು ಈ ಕಡೆ ಸೈಡ್ಗೆ ಒಂದು ನ್ಯಾಚು, ಈ ಕಡೆ ಸೈಡ್ಗೆ ಪಾಕೆಟ್ ಇರುತ್ತೋ ಅದೇ ನಮಗೆ ಸೈಡು. ಓಕೆ, ಈಗ ಗೊತ್ತಾಯ್ತಲ್ವ. ಈಗ ನಾನು ಇದು ಫ್ರಿಲ್ಸ್ ಮಾಡ್ಬೇಕು, 4 ಇಂಚು ಆ ಕಡೆ ಈ ಕಡೆ ಮಾಡ್ಕೊಂಡು 1 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಓಕೆ, ಸೆಂಟ್ರಕ್ಕೆ 4 ಇಂಚು ಹತ್ರ ಮಾಡಿಬಿಟ್ಟು ಆ ಕಡೆ ಈ ಕಡೆ 1 ಇಂಚಿಗೆ ಟೋಟಲ್ಲು 9 ಮಾರ್ಕ್ ಆಗುತ್ತೆ. 9 ಫ್ರಿಲ್ಸ್ ಕೊಡೋ ಥರ ನಾನು ಮಾಡ್ಕೊಂಡಿದ್ದೀನಿ. ಈಗ ಬಾಟಮ್ಗೆ ನೀವು ಕ್ಯಾನ್ವಾಸ್ ಬೇಕಂದರೆ ಕ್ಯಾನ್ವಾಸ್ ಕೊಡಿ, ಇಲ್ಲಾಂದರೆ ಸಪ್ರೇಟ್ ಈ ಥರ ಪೀಸ್ ಕೊಟ್ಟೆ ಟರ್ನ್ ಮಾಡಿದ್ರೆ ಪೀಸ್ ಕೊಟ್ಟೆ ಟರ್ನ್ ಮಾಡ್ಕೊರಿ. ಇವಾಗ ನಾವು ಇದಕ್ಕೂ 2 ಇಂಚು ಎಕ್ಸ್ಟ್ರಾ ಮಾಡಿದೆ ಅಲ್ವಾ, ಫಸ್ಟಿಗೆ ನಾನು ಒಂದು ಪೀಸ್ ಕೊಟ್ಬಿಟ್ಟು 1 ಇಂಚು ಮಾತ್ರ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಹಾಕ್ತಾಯಿದ್ದೀನಿ. ಓಕೆ, 1 ಇಂಚು ಮಾತ್ರ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ಚು, ಮತ್ತೆ ಒಂದು ಸ್ಟಿಚ್ಚು 1 ಇಂಚು ಮಾತ್ರ ಮತ್ತೆ ಫೋಲ್ಡಿಂಗು, ಅಂದರೆ 2 ಫೋಲ್ಡಿಂಗ್ ಇರ್ತದೆ. 1 ಇಂಚು 2 ಫೋಲ್ಡಿಂಗ್ ಇರ್ತದೆ. 2 ಈ ಥರ ಸ್ಟಿಚ್ ಮಾಡ್ಕೊರಿ, 2 ಇಂಚನ್ನು. ಓಕೆ, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ನಾನು 1 ಫೋಲ್ಡಿಂಗ್ ಮಾಡ್ತಿರೋದು. ನೀವು ಡೈರೆಕ್ಟಾಗಿ 1 ಇಂಚು ಫೋಲ್ಡ್ ಮಾಡ್ತೀನಿ ಅಂದ್ರೂ ಮಾಡ್ಕೊರಿ. ಈಗ ಇದಕ್ಕೂ ಟೋಟಲ್ಲು ನಾನು 4 ಸ್ಟಿಚ್ ಯೂಸ್ ಮಾಡ್ತೀನಿ. ಓಕೆ, 4 ಅಂದರೆ ಇವಾಗ ಕಿನಿಯರ್ ಆಯಿತು, ಅದರ ಮೇಲ್ಗಡೆಗೆ ಒಂದು ಪಾಯಿಂಟೆಡ್ ಸ್ಟಿಚ್ಚು, ಅದರ ಮೇಲ್ಗಡೆ ಒಂದು ಪಾಯಿಂಟೆಡ್ ಸ್ಟಿಚ್ಚು. ಓಕೆ, ಈ ಥರ ಟೋಟಲ್ಲು ನಾನು 4 ಸ್ಟಿಚ್ ಯೂಸ್ ಮಾಡ್ತೀನಿ. ಬೇಕಾದರೆ ಇದರಲ್ಲೂ ಡಿಸೈನ್ ಬೇಕಾದ್ರೂ ಡಿಸೈನ್ ಮಾಡ್ಕೋಬೋದು.
ಫ್ರೆಂಡ್ ಇದು ಕಟಿಂಗು ನಾನು ವಿಡಿಯೋ ಮಿಸ್ ಆಗಿತ್ತು, ಹಾಗಾಗಿಬಿಟ್ಟು ನಾನಿಲ್ಲಿ ಟೇಬಲ್ ಮೇಲೆ ತೋರಿಸ್ತಾ ಇದ್ದೀನಿ. ಇದು 10.5 ಇಂಚು 11.5 ಇಂಚು ಲೆಂತು, ಬಟ್ ಇದು 5 ಇಂಚು ಬಿಡ್ತು ಕೆಳಗಡೆ, ಮೇಲ್ಗಡೆ ಬಂದುಬಿಟ್ಟು 1 ಇಂಚು ಬಿಡ್ತು. ಪ್ಯಾಚ್ ಕಟ್ ಮಾಡ್ಕೊರಿ, ಯಾಕಂದರೆ ಇದನ್ನು 2 ಪೀಸ್ ಕಟ್ ಮಾಡ್ಕೊರಿ. ಇದು ಫ್ರಂಟ್ ರೈಸ್ಗೆ ಬ್ಯಾಕ್ ರೈಸ್ಗೆ ಯೂಸ್ ಆಗುತ್ತೆ. ಓಕೆ, ಈ ಥರ ಫ್ರಂಟ್ ರೈಸಲ್ಲಿ ನಾವು ಸ್ಟ್ರೈಟಾಗಿ ಅಟ್ಯಾಚ್ ಮಾಡ್ಕೊಬಿಡಿ. ಓಕೆ, ಫ್ರಂಟ್ ರೈಸು ಈ ಕಡೆ ಒಂದು ಕಡೆ ನಮ್ಗೆ ಫ್ರಂಟ್ ಆದಮೇಲೆ ಒಂದು ಕಡೆ ಬ್ಯಾಕು, ಅಂದರೆ ಸೇಮ್ ಕಟಿಂಗ್ ಇರೋದರಿಂದ ನಮ್ಗೆ ಒಂದು ಕಡೆ ಫ್ರಂಟ್ ಆಗುತ್ತೆ, ಒಂದು ಕಡೆ ಬ್ಯಾಕ್ ಆಗುತ್ತೆ. ಓಕೆ, ಎರಡು ಒಂದೇ ಸೈಡು ಪ್ಯಾಂಟ್ಗೆ ಅಟ್ಯಾಚ್ ಮಾಡ್ಕೊಳ್ಳಿ ಪೀಸ್ಗೆ. ಇವಾಗ ನಾನು ಮತ್ತೆ ಅದನ್ನು ಓವರ್ಲಾಕ್ ಮಾಡ್ಕೊಂಡು ಬಂದು ಈಗ ಅದಕ್ಕೂ ಪಾಯಿಂಟೆಡ್ ಸ್ಟಿಚ್ಚು. ಓಕೆ, ಇದಕ್ಕೂ ನಾನು ಪಾಯಿಂಟೆಡ್ ಸ್ಟಿಚ್ಚು ಯೂಸ್ ಮಾಡ್ತೀನಿ. ಅಂದರೆ ನಾನು ಸ್ಟಿಚಿಂಗ್ ಮಾಡುವಾಗಲೇ ಒಂದೊಂದನ್ನೇ ಹಾಗೆ ಓವರ್ಲಾಕ್ ಮಾಡ್ಕೊಬಿಡ್ತೀನಿ. ನೀವು ಈ ರೀತಿ ಮಾಡ್ಕೊರಿ, ಫಿನಿಶಿಂಗ್ ಅನ್ನೋದು ನೀಟಾಗಿರ್ತದೆ. ನಮಗೆ ಫಿನಿಶಿಂಗಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳು ಇರೋದಿಲ್ಲ, ಎರಡರಲ್ಲೂ ಫಿನಿಶಿಂಗ್ ಅನ್ನೋದು ನೀಟಾಗಿರ್ತದೆ. ಓಕೆ, ಈ ರೀತಿ ಪಾಯಿಂಟೆಡ್ ಹಾಕೋರಿ. ನೆಕ್ಸ್ಟ್ ಫ್ರಂಟು ಸೇಮು ಬಾಟಮ್ನ ಹಾಗೆ ಫೋಲ್ಡ್ ಮಾಡ್ಕೊಂಡಿರಿ. ನಾನು ಇದನ್ನು ವಿಡಿಯೋ ಇಲ್ಲದು ಕಟ್ ಮಾಡಿದ್ದೀನಿ. ಮತ್ತು ಫ್ರಂಟ್ ರೈಸು ಸೇಮು ಆ ಪ್ಯಾಚ್ ಹೇಗಿರ್ತದೆ ಸ್ಟ್ರೈಟಾಗಿ ಅಟ್ಯಾಚ್ ಮಾಡ್ಕೊರಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಫ್ರಂಟ್ ಸರ್ಕ್ಯುಲೇಷನ್ ಮೆಜರ್ಮೆಂಟ್ ಅನ್ನೋದು ನಮಗೆ ಇನ್ಕ್ರೀಸ್ ಆಗುತ್ತೆ. ಆ ಇನ್ಕ್ರೀಸ್ ಆಗಿರೋದ್ರಿಂದ ನಮಗೆ ಪ್ಯಾಂಟು ಫ್ರೀ ಅನ್ನೋದು ತುಂಬ ಇರ್ತದೆ. ಹಾಗಾಗಿಬಿಟ್ಟು ಈ ರೀತಿ ಪ್ಯಾಚ್ ಅಟ್ಯಾಚ್ ಮಾಡ್ತಾರೆ. ಈಗ ಅದಕ್ಕೂ ಸೇಮು ಪಾಯಿಂಟೆಡ್. ಈ ಪಾಯಿಂಟೆಡ್ ಬಂದುಬಿಟ್ಟು ನಾನು ಇದು 1/2 ಇಂಚು ಅಟ್ಯಾಚ್ ಮಾಡಿರ್ತೀನಿ, 1/2 ಇಂಚು ಪಾಯಿಂಟೆಡ್ ಇರ್ತದೆ. ಅರ್ಥ ಮಾಡ್ಕೋಬೇಕು ನೀವು ಇದೆಲ್ಲ. ಮತ್ತು ಇದನ್ನು ನಾನು ಏನಕ್ಕೆ ಓವರ್ಲಾಕ್ ಮಾಡ್ಕೊಂಡು ಈ ಕಡೆ ನೋಡಿ, ಆ ಕಡೆ ಓವರ್ಲಾಕ್ ಇದೆ, ಈ ಕಡೆ ಓವರ್ಲಾಕ್ ಇಲ್ಲ ಅಂದರೆ ಅಂಚು ಬಂದೈತೆ. ಅಂಚು ಇರೋದ್ರಿಂದ ನಾನು ಈ ಕಡೆಗೆ ಡೈರೆಕ್ಟಾಗಿ ಹಾಗೆ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಹಾಕ್ತಾಯಿದ್ದೀನಿ. ಮತ್ತು ಇನ್ನು ಸೇಮ್ ಬಾಟಮ್ ಮೆಜರ್ಮೆಂಟು ನೋಡಿಕೊಂಡು ಬಾಟಮ್ನ ಸ್ಟಿಚ್ ಮಾಡ್ಕೊರಿ. ಇದನ್ನು ನಾನು 1 ಇಂಚು ಮಾರ್ಜಿನಷ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಈಗ ನೀವು ಈ 1 ಇಂಚು ಅಷ್ಟು ಸ್ಟಿಚ್ ಮಾಡ್ಕೊರಿ. ಓಕೆ, ಇಲ್ಲಿ ನೋಡಿ, ಇದು ಪೀಸ್ ಎಕ್ಸ್ಟ್ರಾ ಇರೋದರಿಂದ ನೀವು ಇಲ್ಲಿ ಕರೆಕ್ಟಾಗಿ ಶೇಪ್ ಮಾಡ್ಕೋಬೇಕು. ಅಂದರೆ ಸ್ಕ್ವೇರ್ ಟೈಪ್ ಬರೋ ಥರ ಯು ಶೇಪ್ ಥರ ಶೇಪ್ ಮಾಡ್ಕೊರಿ. ಶೇಪ್ ಮಾಡಿಕೊಂಡು ಈ ಕಡೆಯೂ ಸೇಮು ಲೆಂತ್ ಸ್ಟಿಚ್ ಮಾಡಿಬಿಡಿ. ಈಗ ನೋಡಿ, ಇದನ್ನು ನಾನು ಕಟ್ ಮಾಡ್ತೀನಿ. ಈ ಕಟ್ ಮಾಡಿದಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಈ ರೀತಿ ಅದನ್ನು ನೀವು ಸ್ಟಿಚ್ ಮಾಡ್ಕೋಬೇಕು. ಈಗ ಬೆಲ್ಟ್ ರೆಡಿ ಆಗಿದೆ ಅಲ್ವ ಫಸ್ಟೇ. ಇವಾಗ ಬೆಲ್ಟನ್ನು ಸೆಂಟ್ರ್ ಅಂದರೆ ಫ್ರಂಟ್ ಸೈಡಿಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಅದನ್ನು ಕರೆಕ್ಟಾಗಿ 1/2 ಇಂಚ್ ಮಾರ್ಜಿನ್ ಅಷ್ಟೇ ಇರ್ತದೆ ಇದರಲ್ಲಿ. ಓಕೆ, 1/2 ಇಂಚಿಗೆ ಮೇಲೆ ನೀವು ಅಟ್ಯಾಚ್ ಮಾಡೋಕ್ಕೆ ಹೋಗಬೇಡಿ. ಈಗ ನಾನು ಫಸ್ಟೇ ಇದು ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ ಫ್ರಿಲ್ಸ್, ಈ ಫ್ರಿಲ್ಸ್ ನೋಡಿ ಫ್ರಂಟ್ ಸೈಡಿಗೆ ಬರೋ ಥರನೇ ಮಾಡಿ. ಇವಾಗ ನಾನು ಆ್ಯಕ್ಚುಲಿ ಇದು ಮಾಡ್ತಾ ಇರೋದು ಸೈಡ್ ಫ್ರಿಲ್ಸು. ಯಾಕಂದರೆ ಇವಾಗ ನಾವು ಚೂಡಿದಾರ್ ಡ್ರೆಸ್ ಹಾಕಿದಾಗ ಸೈಡಲ್ಲಿ ಓಪನ್ ಇರ್ತದಲ್ವ, ಆ ಓಪನ್ ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಫ್ರಿಲ್ಸ್ ಕೊಡ್ತಾ ಇರೋದು. ಇದು ನಾವು ಟಾಪ್ ಸೈಡ್ ಟರ್ನ್ ಮಾಡಿ ನೋಡಿದಾಗ ಫ್ರಂಟ್ ಸೈಡ್ಗೆ ಕಾಣಬೇಕು. ಇವಾಗ ನಾನು ಫ್ರಿಲ್ಸ್ ಮಾಡ್ತಾ ಇರೋದು ಹಿಂದೆ ಹೋಗ್ದಂಗೆ ಮಡಗ್ತಾ ಇದ್ದೀನಿ. ಓಕೆನಾ, ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ? ಫ್ರಂಟಿಂದ. ಅಂದರೆ ಅದರ ನೋಡೋದು ಯಾವ ಕಡೆ ನೋಡ್ತದೆ ಅಂದರೆ ಫ್ರಂಟ್ ಕಡೆಗೆ ನೋಡ್ತದೆ. ಓಕೆ, ಆ ರೀತಿ ನೋಡ್ಕೊರಿ. ಇವಾಗ ಬ್ಯಾಕ್ ಸೆಂಟ್ರ್ ಗಂಟ ಬರೋದು ಎಷ್ಟು ಫ್ರಿಲ್ಸ್ ಬರ್ತದೋ ಆ ಕಡೆ ಮಡಗ್ಬಿಟ್ಟು, ಮತ್ತು ಸೇಮ್ ಈ ಕಡೆಗೆ, ಯಾಕೆ ಈ ಕಡೆಗೆ ಆಪೋಸಿಟ್ ಮಡಗಬೇಕು ನೀವು. ಅಂದರೆ ನೋಡೋದ್ರ ಮುಖ ಬಂದುಬಿಟ್ಟು ಫ್ರಂಟ್ ಸೈಡ್ಗೆ ಬರಬೇಕು ಎರಡೂ. ಕೆಲವೊಂದು ಜನ ಏನು ಮಾಡ್ತಾರೆ ಅಂದರೆ ಫುಲ್ಲು ಫ್ರಂಟಲ್ಲೇ ಫ್ರಿಲ್ಸ್ ಕೊಟ್ಬಿಡ್ತಾನೆ, ಲೆಫ್ಟ್ ಸೈಡು ರೈಟ್ ಸೈಡು ಫ್ರಂಟಲ್ಲೇ ಫ್ರಿಲ್ಸ್ ಕೊಟ್ಬಿಡ್ತಾನೆ. ಆವಾಗ ನೀವು ಬ್ಯಾಕಲ್ಲಿ ಒಂದು 4 ಫ್ರಿಲ್ಸ್ ಅನ್ನೋದು ಕೊಡಲೇಬೇಕು. ಆ ಥರ ಕೊಟ್ಟರೆ ನಮಗೆ ಪ್ಯಾಂಟ್ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರ್ತದೆ. ಈಗ ನಾನು ಫುಲ್ಲು ಸ್ಟಿಚ್ ಮಾಡಿಬಿಟ್ಟು ಈಗ ಪಾಯಿಂಟೆಡ್ ಆಗಿಬಿಡ್ತೀನಿ. ಅದಕ್ಕೂ ಟರ್ನ್ ಮಾಡಿಬಿಟ್ಟು ಈ ಪಾಯಿಂಟೆಡ್ ಬಂದುಬಿಟ್ಟು ಬೆಲ್ಟ್ ಮೇಲೆ ಇರ್ತದೆ. ಓಕೆ, ನಾನು ಈ ಪ್ರತಿಯೊಂದಕ್ಕೂ ನಾನು ಪಾಯಿಂಟೆಡ್ ಯೂಸ್ ಮಾಡ್ತೀನಿ, ಕಿನ್ನರ್ ಅಂತೂ ಯೂಸ್ ಮಾಡೋದಿಲ್ಲ. ಯಾಕಂದರೆ ಪಾಯಿಂಟೆಡ್ ಸ್ಟಿಚ್ ಹಾಕಿದ್ರೆ ಗ್ರಿಪ್ಪಾಗಿ ಇಟ್ಕೊಂಡಿರ್ತದೆ. ಯಾವುದೇ ರೀತಿಯಂಥ ಒಳಗಡೆ ದಾರಗಳು ರಿಮೂವ್ ಆಗೋಕ್ಕೂ ಬಿಡೋದಿಲ್ಲ. ಇವಾಗ ಪಾಕೆಟು ಟರ್ನ್ ಮಾಡಿಬಿಟ್ಟು ಪಾಯಿಂಟೆಡ್ ಸ್ಟಿಚ್ ಹಾಕಿ, ಯಾಕಂದರೆ ಪಾಕೆಟು ಫಸ್ಟ್ ಉದ್ದ ಇತ್ತಲ್ವ, ಹಾಗಾಗಿಬಿಟ್ಟು ಈಗ ಚೂಡಿದಾರ ಫುಲ್ಲು ಚೂಡಿದಾರ ಪ್ಯಾಂಟು ಪಾಕೆಟ್ ಪ್ಯಾಂಟು ಫುಲ್ಲು ಸ್ಟಿಚ್ ಆಗಿದೆ. ಈಗ ನೋಡಿ,
ನೋಡಿ ಸೈಡ್ ಫ್ರಿಲ್ಸು ನಮ್ಗೆ ಚೆನ್ನಾಗಿ ಬಂದೈತೆ, ಪಾಕೆಟೂ ಲೆಂತಾಗಿ ಬಂತು. ಓಕೆ, ಇವಾಗ ನೋಡಿ ಕೈನೂ ಆರಾಮಾಗಿ ಒಳಗಡೆಗೆ ಹೋಗುತ್ತೆ. ಓಕೆ, ಗೊತ್ತಾಯ್ತಲ್ವಾ? ಇದೇ ಫ್ರೆಂಡ್ಸ್, ಇವಾಗ ನೋಡಿ ಈ ಸರ್ಕಲೇಷನ್ನು ನಮಗೆ ನೀಟಾಗಿ ಫಿನಿಶಿಂಗ್ ಪ್ಯಾಚ್ ಇರ್ತದೆ. ಫ್ರಿಲ್ಸೂ ಅಷ್ಟೇ ನೋಡಿ ನೀಟಾಗಿ, ಇದನ್ನು ಫ್ರಂಟ್ ಮುಖನೇ ನೋಡ್ತೈತೆ, ಆ ಕಡೆನೂ ಫ್ರಂಟ್ ಮುಖನೇ ನೋಡ್ತೈತೆ, ಎರಡು ಸೈಡೂ. ನೋಡಿ ಫ್ರೆಂಡ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿದೆ ಈ ನಮ್ಮ ಈ ಸ್ಟಿಚಿಂಗ್ ವಿಡಿಯೋ ಅನ್ನೋದು ಮಿಸ್ ಮಾಡದೆ ಕಮೆಂಟ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ವಾಚಿಂಗ್ ಫ್ರೆಂಡ್ಸ್.